ಫ್ರೆಂಡ್ಸ್, ಇವತ್ತಿನ ಬ್ಲಾಗಿಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಾರಿ ಲೇಟಾಗಿ ಸ್ಟಾರ್ಟ್ ಮಾಡಿದ್ದಕ್ಕೆ, ಸ್ವಲ್ಪ ವರ್ಕ್ ಇತ್ತು. ಸೊ ಇವಾಗ ಎಗ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಇಲ್ಲೊಂದು ಪ್ಯಾನ್ಗೆ ಒಂದು ಮೊಟ್ಟೆ ಕುದಿಯೋಕೆ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಸಿಪ್ಪೆ ಹಾಕಿದ್ದೀನಿ. ಚೆನ್ನಾಗಿ ಅದು ಕಲ್ಲರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ತರಿಸ್ತೀನಿ. ಗ್ರೈಂಡ್ ಮಾಡ್ಕೊಳ್ಳೋಕೆ ಇಲ್ಲಿ ಒಂದು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ, ಇಲ್ಲಿ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಬನ್ನಿಂದ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಆಗಲೇ ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದು ದಪ್ಪಗೆ ಅದನ್ನು ಹಾಕೊಳ್ತಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯದ ಪುಡಿ, ನೆಕ್ಸ್ಟ್ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ, 1.5 ಸ್ಪೂನಷ್ಟು, ಮತ್ತು ಸ್ವಲ್ಪ ಚುಟ್ಕಿಯಾಗಷ್ಟು ಚಕ್ಕೆ ಪುಡಿ ಮತ್ತು ಲವಂಗದ ಪುಡಿನ ಹಾಕಿ ಗ್ರೈಂಡ್ ಮಾಡ್ಕೊಬರೋಣ ಬನ್ನಿ. ಇವಾಗ ನೋಡಿ, ಈ ಥರ ಸ್ಮೂತ್ ಪೇಸ್ಟ್ ಮಾಡ್ಕೊಬರೋಣ. ಈಗ ಹೇಗೆ ಮಾಡೋದು ಬನ್ನಿ. ಈಗ ಹೇಗೆ ಮಾಡೋದು ನೋಡೋಣ. ಸೊ ಇವಾಗ ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಿದ್ದೀನಿ. ಇವಾಗ ಸ್ವಲ್ಪ ಸಾಸಿವೆನ ಹಾಕ್ತಿದ್ದೀನಿ ನೋಡಿ. ಅದಾದಮೇಲೆ ಸ್ವಲ್ಪ ಆನಿಯನ್ಸ್ ಹಾಕ್ಕೊಳ್ತಿದ್ದೀನಿ. ಇವಾಗ ಅದು ಬ್ರೌನ್ ಕಲರ್ ಬರ್ತದೆ, ಚೆನ್ನಾಗಿ ಫ್ರೈ ಮಾಡ್ಕೊಬರೋಣ. ನೋಡಿ, ಈ ಥರ ಬ್ರೌನ್ ಕಲರ್ ಫ್ರೈ ಆಗ್ತಿದೆ. ಸೊ ಇವಾಗ ಪೇಸ್ಟ್ ಮಾಡಿ ಇಟ್ಟಿರುವಂಥ ಮಸಾಲೆ ಹಾಕೊಳ್ಳೋಣ ಬನ್ನಿ. ಬೇಕಷ್ಟು ನೀರು ಹಾಕ್ಕೊಳ್ಳಿ. ಸೊ ನಾನು ಗ್ರೇವಿಂಗ್ ಮಾಡೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಿದ್ದೀನಿ ಅಷ್ಟೇ. ಈಗ ಒಂದು 5 ನಿಮಿಷ ಚೆನ್ನಾಗಿ ಮಳ್ಸೋಣ ಬನ್ನಿ. ಹಾಗೆ ಮಳ್ಳ ಟೈಮಲ್ಲಿ ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಥರ ಮೊಟ್ಟೆನ ಹಾಕ್ಕೊಳ್ತಿದ್ದೀನಿ. ಸೊ ಬನ್ನಿ 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಬರೋಣ. ಮತ್ತೆ ಫೈನಲಿ ಇಟ್ಸ್ ರೆಡಿ. ಸೊ ಈಗ ಸ್ವಲ್ಪ ದೋಸೆ ಇಟ್ಕೊಳ್ಳೋಣ ಬನ್ನಿ. ಈಗ ಹಂಚೆಲ್ಲ ಚೆನ್ನಾಗಿ ಕಾಯ್ದಿತ್ತು. ಸೊ ಇವಾಗ ದೋಸೆ ಬಿಡ್ತಿದ್ದೀನಿ ನೋಡಿ. ಸೊ ನೋಡಿ, ಇವಾಗ ಒಂದು ದೋಸೆ ಮಾಡಿದ್ದೀನಿ, ಎಗ್ ಕರಿ ಹಾಗೆ ಸಲಾಡ್. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.